ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿದ್ದರಾಮಯ್ಯನವರನ್ನ ಕರೆತಂದದ್ದಕ್ಕೆ ಹೆಗಡೆ ಮತ್ತು ನನ್ನ ನಡುವೆ ಗಲಾಟೆ ಆಯ್ತು. ಮೋಸ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅಂತ ನನಗೆ ಹೇಳಿದ್ರು ಹೆಗಡೆ ಅವರು. ಆಗ ನಾನು ಅವರ ಜೊತೆಗೆ ಮನಸ್ತಾಪ ಮಾಡಿಕೊಂಡೆ. 90ನೇ ವಯಸ್ಸಿನಲ್ಲಿ ಈ ಸತ್ಯ ಹೇಳಬೇಕಾಗಿ ಬಂದಿದೆ ಅಂತ ದೇವೇಗೌಡರು ಹೇಳಿದ್ದಾರೆ. ನಾನು ಸುಳ್ಳು ಹೇಳಿದ್ರೆ ಒಳ್ಳೇದು ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಸಿದ್ದರಾಮಯ್ಯನ ಬಗ್ಗೆ ಬೇಕಾದಷ್ಟು ಮಾತನಾಡಬಲ್ಲೆ, ನಿಲ್ಲಿಸಿ. ಅವರು ಏನು ಅನ್ನೋದು ಗೊತ್ತಿದೆ ನನಗೆ. ಯಾವ ಸಿದ್ದರಾಮಯ್ಯನ ಕರ್ಕೊಂಡು ಬಂದು ಹೆಗ್ಡೆ ವಿರುದ್ಧ, ಹೆಗ್ಡೆಗೂ ನಿನಗೂ ಹೋರಾಟ ಆಯಿತು. ಇವನ್ನ ಮಾಡಬೇಡ, ಇವನ್ನ ನೀನು ಮೋಸ ಮಾಡ್ತಾನೆ, ಮಾಡಬೇಡ ಇವನ್ನ. ಕೊನೆಗೆ ವಾಲ್ಮೀಕಿ ಸಮಾಜಕ್ಕೆ ಸೇರಿದ ನಾನು ಮಂತ್ರಿ ಮಾಡಿದಲ್ಲ, ಅವ್ರ ಹೆಸರೇನು, ತಿಪ್ಪೇಸ್ವಾಮಿಯವ್ರನ್ನ ಮಾಡು ಅಂತೇಳಿ ಅವರ ಮನೆಯೊಳಗೆ ಒಂದು ಡೈರಿ, ಅವ್ರದ್ದು ರೀಡಿಂಗ್ ರೂಮ್ ಇದೆ, ಅದರೊಳಗೆ ಕೂರಿಸ್ಕೊಂಡು ಕೈ ಹಿಡ್ಕೊಂಡು ಇವನು ನಿನಗೆ ಮೋಸ ಮಾಡ್ತಾನೆ, ಆ ತಿಪ್ಪೇಸ್ವಾಮಿ ಮಾಡು, ಬ್ಯಾಕ್ವರ್ಡೇ ಮಾಡಬೇಕು ಅಂತ ಹೇಳಿದರೆ ಇವನ್ನ ಮಾಡಬೇಡ ಅಂತ ಹೇಳಿ ನಾನು 91ನೇ ವಯಸ್ಸಿನಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ನನಗೆ ದೇವ್ರದ್ದು ಸುಳ್ಳು ಹೇಳಿದರೆ ಒಳ್ಳೇದು ಮಾಡೋದಿಲ್ಲ. ನಾನು ಆ ಪಾಪದ ಕೆಲಸ ಮಾಡೋದಿಲ್ಲ. ಇವತ್ತು ಈ ಒಬ್ಬ ಯುವಕನ್ನು ನಾನು ಏನು ಕೆಂಪರಾಜು